ಸ್ಕೂಟಿಯೊಂದನ್ನು ಕದ್ದು ಪರಾರಿ ಆಗ್ತಾ ಇದ್ದಂಥ ಕಳ್ಳ ಆಕ್ಸಿಡೆಂಟ್ ಆಗಿ ಸಿಕ್ಕಿಬಿದ್ದಿರುವಂಥ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಮಂಡ್ಯದ ಸತೀಶ್ ಬಾಬು ಅನ್ನೋರ ಆಕ್ಟಿವಾ ಸ್ಕೂಟರ್ ಅನ್ನು ಕಳ್ಳತನ ಮಾಡಿ ಪರಾರಿ ಆಗ್ತಾ ಇದ್ದ ಕಳ್ಳ ಮಂಜುನಾಥ್ ಎಂಬಾತ ರೂಲ್ಸ್ ಬ್ರೇಕ್ ಮಾಡಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ನುಗ್ಗಿದ್ದಾನೆ. ಅಂದ್ರೆ ಅಲ್ಲಿ ಟೂ ವೀಲರ್ಸ್ ಬರಂಗಿಲ್ಲ, ಬಟ್ ಆ ಹೈವೇಗೆ ನುಗ್ಗಿದ್ದಾನೆ. ಮದ್ದೂರಿನ ಗೆಜ್ಜಲಗೆರೆ ಸಮೀಪ ಹೆದ್ದಾರಿಯ ತಡೆಗೋಡೆಗೆ ಈ ಟೂ ವೀಲರ್ ಡಿಕ್ಕಿಯಾಗಿದೆ, ಸ್ಕೂಟರ್ ಡಿಕ್ಕಿಯಾಗಿದೆ. ಡಿಕ್ಕಿ ಆದಂಥ ಸಂದರ್ಭದಲ್ಲಿ ಆತನನ್ನು ಕೇಳಿದಾಗ ಆತ ಬಾಯಿ ಬಿಟ್ಟಿದ್ದಾನೆ, ಇದು ಕದ್ದ ಗಾಡಿ, ಸ್ಕೂಟಿ ನಾನು ಕದ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೆ ಅನ್ನೋದನ್ನು ಆತ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿ. ನಂದೀಶ್, ಈಗ ಈತನ ಹಿನ್ನೆಲೆ ಏನು ಅಂತ ಗೊತ್ತಾಗಿದೆ? ಎಲ್ಲೇ ಅವನು ಈತ ಸಿಕ್ಕಾಕೊಂಡಿರೋ ಮಂಜುನಾಥ್? ರಕ್ಷತ್, ಕದ್ದಂತಹ ಬೈಕ್ನೊಂದಿಗೆ ಹೋಗುವಂತ ಸಂದರ್ಭದಲ್ಲಿ ಅಪಘಾತ ಆಗಿ ಇದೀಗ ಏನು ಬೈಕ್ ಕದ್ದಂತಹ ಕಳ್ಳ ಇದ್ದಾನೆ ಆತ ಆಸ್ಪತ್ರೆ ಸೇರಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿರುವಂತದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಈ ಒಂದು ವಿಚಿತ್ರ ಘಟನೆ ನಡೆದಿರುವಂತದ್ದು. ಮಂಡ್ಯದ ಪೇಟೆ ಬೀದಿಯಲ್ಲಿ KR ಪೇಟೆ ಮೂಲದ ಚೌಡೇನಹಳ್ಳಿ ಗ್ರಾಮದ ಮಂಜುನಾಥ್ ಎಂಬಾತ ಒಂದು ಬೈಕ್ ಅನ್ನ ಕರೀತಾನೆ. ಅಂದ್ರೆ ಏನು ಬೈಕ್ ನ ಮಾಲೀಕ ಸ್ಕೂಟರ್ ನಲ್ಲೇ ತನ್ನ ಕೀಯನ್ನ ಬಿಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಆ ಫೋನ್ ನಲ್ಲಿ ಮಾತಾಡ್ತಕೊಂಡು ನಿಂತ ಸಂದರ್ಭದಲ್ಲಿ ಬಂದಂತಹ ಈ ಕಳ್ಳ ಮಂಜುನಾಥ್ ನೇರವಾಗಿ ಆ ಗಾಡಿ ಮೇಲೆ ಕುಳಿತುಕೊಳ್ತಾನೆ. ಬಳಿಕ ಆ ಒಂದು ಸ್ಕೂಟರ್ ಆನ್ ಮಾಡ್ಕೊಂಡು ನೇರವಾಗಿ ಆತ ಮಂಡ್ಯದಿಂದ ಬೆಂಗಳೂರಿಗೆ ತೆರಳುತ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಏನಿದೆ, ಆ ಒಂದು ಗ್ರಾಮದ ಬಳಿ ಏನು ಮೈಸೂರು ಬೆಂಗಳೂರು ಹೈವೇಯಲ್ಲೇ ಅಪಘಾತ ಆಗುವಂತದ್ದು. ಅಪಘಾತದಲ್ಲಿ ಬಿದ್ದು ಆತ ಗಂಭೀರವಾಗಿ ಗಾಯಗೊಳ್ತಾನೆ. ಬಳಿಕ ಪೊಲೀಸರು ಆ ಒಂದು ಸ್ಕೂಟರ್ ಅನ್ನ ವಶಪಡಿಸ್ಕೊತಾರೆ. ಮತ್ತೊಂದು ಕಡೆ ಅಲ್ಲಿನ ಸಾರ್ವಜನಿಕರು ಆತನನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡ್ತಾರೆ. ಬಳಿಕ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಇದು ಆತನ ಬೈಕ್ ಅಲ್ಲ, ಅಂದ್ರೆ ಏನು ಬೈಕ್ ಅನ್ನ ಓಡಿಸ್ಕೊಳ್ತ ಕಳ್ಳನ ಆತನ ಬೈಕ್ ಅಲ್ಲ, ಅದು ಕದ್ದು ಒತ್ತೊಯ್ಯುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ಎಂಬುದು ಬಯಲಿಗೆ ಬಂದಿರುವಂತದ್ದು. ಆ ಒಂದು ಕಳ್ಳನ ಒಂದು ಚಲನವಲನ ಮತ್ತೆ ಸ್ಕೂಟರ್ ಅನ್ನ ಕದ್ದು ತೆಗೆದುಕೊಂಡು ಹೋಗುವಂತಹ ದೃಶ್ಯವು ಕೂಡ ಅಲ್ಲೇ ಒಂದು ಪೇಟೆ ಬೀದಿಯಲ್ಲಿ ಅಂಗಡಿ ಒಂದರ ಒಂದು CC ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿರುವಂತದ್ದು. ಸದ್ಯ ಆತನ ಹಿನ್ನೆಲೆಯನ್ನ ಏನು ಪೊಲೀಸರಿಗಾಗಲೇ ತನಿಖೆಯನ್ನ ಮಾಡಿರುವಂತದ್ದು. ಆತ ಕೇವಲ ಇದೊಂದೇ ಪ್ರಕರಣದಲ್ಲಿ ಅಲ್ಲ, ಹಲವಾರು ಪ್ರಕರಣಗಳಲ್ಲಿ ಈ ರೀತಿ ಬೈಕ್ ಅನ್ನ ಕದ್ದಿರುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರಿದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅಂದ್ರೆ ಮಂಡ್ಯದಿಂದ ಬೈಕ್ ಅನ್ನ ತೆಗೆದುಕೊಂಡು ಹೋಗಿ ಆತ ಬೆಂಗಳೂರಿಗೆ ಹೋಗ್ತಾ ಇದ್ದ, ಬೆಂಗಳೂರಿನಲ್ಲಿ ಆ ಒಂದು ಸ್ಕೂಟರ್ ಅನ್ನು ಕೂಡ ಮಾರೋದಕ್ಕೂ ಕೂಡ ತೀರ್ಮಾನ ಮಾಡಿದೆ ಎಂಬುದು ಇದೀಗ ತನಿಖೆಯಲ್ಲಿ ಬಹಿರಂಗ ಆಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.